ಒಂದು ಕಾಲದಲ್ಲಿ ನಾನು ಅಧ್ಯಾಪಕನಾಗಿದ್ದಾಗ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳ ಪೈಕಿ ಒಬ್ಬರಾಗಿದ್ದ ಇವತ್ತು ರಾಜ್ಯದ ಗೌರವಾನ್ವಿತ ಕ್ಯಾಬಿನೆಟ್ ಸಚಿವರಾಗಿರೋ ಐಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕಟುವಾಗಿ ಮಾತಾಡೋ ಪ್ರಸಂಗ ಬಂದಿರೋದಕ್ಕೆ ವಿಷಾದವೂ ಅನ್ಸುತ್ತೆ, ಆದ್ರೆ ಅಗತ್ಯವೂ ಅನಿಸ್ತಾ ಇದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡಿಗರೆಲ್ಲರೂ ಕೂಡ ಅವ್ರಿಗೆ ಸಂಪರ್ಕ ಭಾಷೆ ಉರ್ದು ಬಹಳ ಸಹಜವಾಗಿ ಅದು ನಿಜಾಂಶಾಹಿಯಲ್ಲಿದ್ದರಿಂದ ಕನಿಷ್ಠ ಪಕ್ಷ ಪ್ರಿಯಾಂಕ್ ಖರ್ಗೆ ಅವರ ತಂದೆಯವರ ತಲೆಮಾರಿನವರೆಲ್ಲ, ಅಂದ್ರೆ ನಮ್ಮ ತಂದೆಯವರು ಕೂಡ ಅದೇ ತಲೆಮಾರಿನವರು, ಅವರೆಲ್ಲ ಸಹಜವಾಗಿ ಸಂಪರ್ಕ ಭಾಷೆಯಾಗಿ ಉರ್ದುವನ್ನ ಬಳಸ್ತಾ ಇದ್ರು. ಆ ಗುಲ್ಬರ್ಗಾ ಉರ್ದುವಿನಲ್ಲಿ ಒಂದು ನಾಣ್ಣುಡಿ ಇದೆ, ಛೋಟಿ ಬೂ ಬಡಿ ಬಾತ್ ಅಂತ. ಅಲ್ಪನ ಬಾಯಲ್ಲಿ ದೊಡ್ಡ ಮಾತು ಅಂತ, ಅಲ್ಪನ ಬಾಯಲ್ಲಿ ಒಣ ಆರ್ಭಟ ಅನ್ನೋ ಅರ್ಥ ಬರೋ ಮಾತದು. ನಿನ್ನೆ ಯಾವುದೋ ಒಂದು ಪುಸ್ತಕ ಲೋಕಾರ್ಪಣೆಯ ಸಂದರ್ಭದಲ್ಲಿ ಎಲ್ಲಾ ಸಮಾನ ಮನಸ್ಕ ಬುದ್ಧಿಜೀವಿಗಳೇ ಇದ್ದ ಸಭೆಯಲ್ಲಿ ಅಲ್ಲಿ ಪ್ರತಿಭಟಿಸುವವರು ಯಾರೂ ಇರಲಿಲ್ಲ, ಪ್ರತ್ಯುತ್ತರ ಕೊಡುವವರು ಯಾರೂ ಇರಲಿಲ್ಲ. ಅಲ್ಲಿ ಅಮೋಘವಾದ ಭಾಷಣವನ್ನು ಮಾಡಿದ್ದಾರೆ. ಯಥಾ ಪ್ರಕಾರ ಅವರ ವಾಗ್ದಾಳಿ ತಮ್ಮ ರಾಜಕೀಯ ಎದುರಾಳಿ ಭಾರತೀಯ ಜನತಾ ಪಕ್ಷದ ವಿರುದ್ಧವಲ್ಲ, ತಮ್ಮ ನೇರ ಪ್ರತಿಸ್ಪರ್ಧಿ, ತಮ್ಮ ಪಕ್ಷಕ್ಕೆ ಕಳೆದ 12 ವರ್ಷಗಳಿಂದ ಕಂಟಕಪ್ರಾಯವಾಗಿ ಕಾಡ್ತಾ ಇರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧವೂ ಅಲ್ಲ. ಅವ್ರ ನಿರಂತರ ವಾಗ್ದಾಳಿ ನಡೀತಾ ಇರೋದೇ ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕ ಪೂರ್ವಾಶ್ರಮ ಅಂತ ಅನಿಸ್ಕೊಂಡಿರೋ ರಾಷ್ಟ್ರೀಯ ಸ್ವಯಂ ಸಂಘದ ವಿರುದ್ಧ. ಮಾತೆತ್ತಿದ್ರೆ RSS ವಿರುದ್ಧ ವಾಗ್ದಾಳಿ ನಡೆಸ್ತಾ ಬಂದಿರೋ ಪ್ರಿಯಾಂಕ್ ಖರ್ಗೆ ತನ್ಮೂಲಕ ರಾಷ್ಟ್ರಾದ್ಯಂತ ಸುದ್ದಿ ಮಾಡ್ತಾ ಬಂದಿದ್ದಾರೆ ಕಳೆದ 6 ತಿಂಗಳಲ್ಲಿ. ಅದರಲ್ಲೂ ಇತ್ತೀಚೆಗೆ RSS ತನ್ನ ಶತಮಾನೋತ್ಸವ ಆಚರಿಸಿಕೊಂಡಾಗ, ಶತಮಾನೋತ್ಸವ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಾಂದರ್ಭಿಕವಾಗಿ ಅದಕ್ಕೆ ಒಂದು ವಿಶೇಷವಾದ ನಾಣ್ಯವನ್ನ ಮತ್ತು ಒಂದು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದಾಗ, ಲೋಕಾರ್ಪಣೆ ಮಾಡಿದಾಗ ಪ್ರಿಯಾಂಕ ಖರ್ಗೆ ಅವರ ಆರ್ಭಟ ಜಾಸ್ತಿ ಆಗೋಗ್ಬಿಡ್ತು. RSS ಅದೊಂದು ನೋಂದಾಯಿತ ಸಂಸ್ಥೆ, ಅದಕ್ಕೆ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ, ರಿಜಿಸ್ಟ್ರೇಷನ್ ಇಲ್ಲದೆ ಹೇಗೆ ಅವ್ರು 100 ವರ್ಷ ಈ ಸಂಘ ನಡ್ಸ್ಕೊಳ್ತಾ ಬಂದ್ರು, ಅವ್ರಿಗೆ ಯಾಕೆ ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಕೊಟ್ರು, ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಅರೆ ಗುರುದಕ್ಷಿಣೆ ಅಂತಂದ್ರೆ ಎಲ್ಲಿಂದ ಗುರುದಕ್ಷಿಣೆ ಬರುತ್ತೆ ಇತ್ಯಾದಿಯಾಗಿ ಮಾತಾಡ್ತಾ ಬಂದಿದ್ದಾರೆ. ಈ ತರದ ಮಾತು ಅದು ರಾಜಕೀಯವಾಗಿ ನಿಷ್ಪ್ರಯೋಜಕ ಅಂತ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಚುನಾವಣೆಯಿಂದ ಚುನಾವಣೆಗೆ ನೀವು ಎದುರಿಸ್ತಾ ಬಂದಿರೋದು, ಒಂದು ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿ ಅವರಂತ ಹಿರಿಯ ಮುತ್ಸದ್ದಿಗಳ ನೇತೃತ್ವದಲ್ಲಿದ್ದ ಭಾರತೀಯ ಜನತಾ ಪಕ್ಷವನ್ನ, ಅದಾದ ನಂತರ 2004 ಅಕ್ಟೋಬರ್ 1 ಏನೇನೂ ಆಗಿರದಿದ್ದ ತಮ್ಮ 51ನೇ ವಯಸ್ಸಲ್ಲಿ ಪ್ರಪ್ರಥಮ ಬಾರಿಗೆ ನೇರವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ರಾಜಕಾರಣವನ್ನು ಪ್ರವೇಶಿಸಿದ ಒಬ್ಬ ಹಿಂದುಳಿದ ವರ್ಗದ ಪ್ರಚಂಡ ನಾಯಕ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷವನ್ನ, ನಿಮಗೆ ಮೋದಿಯನ್ನು ಸೋಲಿಸ್ಲಿಕ್ಕೆ ಆಗದೆ ಇದ್ದಾಗ ನಿಮ್ಮ ವಾಗ್ಝರಿ ಎಲ್ಲವೂ ಕೂಡ ಮೋಹನ್ ಭಾಗವತರ ವಿರುದ್ಧ. ಯಾಕೆ ಮೋಹನ್ ಭಾಗವತ್ ಯಾವುದೇ ರಾಜಕೀಯ ಪಕ್ಷದ ಅಧ್ಯಕ್ಷನಲ್ಲ, ಅವರು MLA MP ಅಥವಾ ಮಿನಿಸ್ಟರ್ ಆಗಿಲ್ಲ. ಅವರಾಗ್ಲಿ ಅವ್ರ ನಂತರದ ಸ್ಥಾನದಲ್ಲಿರೋ ಕರ್ನಾಟಕ ಮೂಲದವರೇ ಆದ ದತ್ತಾತ್ರೇಯ ಹೊಸಬಾಳೆ ಕೂಡ ಅಷ್ಟೇ, ಅವರು ಸ್ವತಃ MLA MP ಮಂತ್ರಿಯೂ ಅಲ್ಲ, ಅಥವಾ ನಿಮ್ಮ ತರ ಒಬ್ಬ ಮಾಜಿ ಮಂತ್ರಿ ಮಾಜಿ MLA ಮಕ್ಕಳು ಅಲ್ಲ. ಇವ್ರು ಯಾರು ಕೂಡ ಏನೂ ಆಗಿಲ್ಲ. ಚುನಾವಣೆಯಲ್ಲಿ ಅವ್ರು ನಿಮ್ಮ ಪ್ರತಿಸ್ಪರ್ಧಿಗಳು ಅಲ್ಲ. ಚುನಾವಣೆಯಲ್ಲಿ ನೀವು 2014ರಿಂದ ಎದುರಿಸ್ತಾ ಬಂದಿರೋದು ಮೊದಲು ನರೇಂದ್ರ ಮೋದಿಯನ್ನ, ತದನಂತರ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಯನ್ನ. ಅವ್ರನ್ನ ಸೋಲಿಸ್ಲಿಕ್ಕೆ ಆಗದೆ ಇದ್ದಾಗ ನಿಮ್ಮ ವಾಕ್ ಪ್ರಹಾರ ಎಲ್ಲವೂ RSS ವಿರುದ್ಧ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ನಿಮ್ಮ ತಂದೆಯವರು ಸುಮಾರು 6 ದಶಕಗಳ ಕಾಲ 1972ರಿಂದ ಇವತ್ತಿನವರೆಗೂ ಕೂಡ ಅಬಾಧಿತವಾಗಿ ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಅಂದಾಗೆ ಹಿರಿಯ ಮುತ್ಸದ್ದಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಬೇರೆ ಏನೇ ಹೇಳಿ, ಒಬ್ಬ ರಾಜಕಾರಣಿಯ ಕುಟುಂಬ ಹೇಗಿರ್ಬೇಕು ಅನ್ನೋದಕ್ಕೆ ಅವರೇ ಸಾಕ್ಷಿ. ಅವ್ರ ಮಕ್ಳು ಎಲ್ಲರನ್ನೂ ವಿದ್ಯಾವಂತರನ್ನಾಗಿ ಮಾಡಿದ್ರು, ಸಂಸ್ಕಾರವಂತರನ್ನಾಗಿ ಮಾಡಿದ್ರು. ಅವರ 2 ಹೆಣ್ಮಕ್ಳು, ಒಬ್ರು ಹೃದ್ರೋಗ ತಜ್ಞೆ, ಮತ್ತೊಬ್ರು ಚರ್ಮರೋಗ ತಜ್ಞೆ, ಒಬ್ರು ಕಾರ್ಡಿಯಾಲಜಿಸ್ಟ್, ಮತ್ತೊಬ್ರು ಡರ್ಮಟಾಲಜಿಸ್ಟ್. ಅವರ 2 ಮಕ್ಕಳು ಕೂಡ ಎಂಜಿನಿಯರಿಂಗ್ ಪದವೀಧರರು, ಅದು ಪ್ರತಿಭಾಶಾಲಿ ಎಂಜಿನಿಯರಿಂಗ್ ಪದವೀಧರರು. ಈ ಪ್ರಿಯಾಂಕ್ ಖರ್ಗೆಗಿಂತ ಮುಂಚೆ ನಮ್ಮ ವಿದ್ಯಾರ್ಥಿ ಆಗಿದ್ದ, ನನ್ನ ಅತ್ಯಂತ ನೆಚ್ಚಿನ ವಿದ್ಯಾರ್ಥಿ ಆಗಿದ್ದ ಅವರ ಅಣ್ಣ ರಾಹುಲ್ ಖರ್ಗೆ ಅವ್ರು ರ್ಯಾಂಕ್ ವಿದ್ಯಾರ್ಥಿ ಆಗಿದ್ರು. ಅವರು ಮೆರಿಟ್ ಕೋಟಾದಲ್ಲೇ ಎಂಜಿನಿಯರಿಂಗ್ ಮುಗಿಸಿದ್ರು, ಟಾಟಾ ವಿಜ್ಞಾನ ಮಂದಿರದಲ್ಲಿ MTech ಮಾಡಿದ್ರು, ಅಖಿಲ ಭಾರತ ಸೇವೆಯ IRS ಪರೀಕ್ಷೆ ಕೂಡ ಪಾಸ್ ಮಾಡಿದ್ರು. ಅಷ್ಟೆಲ್ಲ ಇದ್ರು ಕೂಡ ಯಾವತ್ತು ಕೂಡ ಒಬ್ಬ ಮಂತ್ರಿ ಮಗ ಅಂತ ಒಂದು ಸಣ್ಣ ಕುರುವನ್ನು ತೋರಿಸ್ತಾ ಇರಲ್ಲ ಕಾಲೇಜ್ನಲ್ಲಿ. ಅಷ್ಟು ಸರಳವಾಗಿರ್ತಿದ್ರು, ಯಾವಾಗ್ಲೂ ಮುಂದಿನ ಬೆಂಚಿನ ವಿದ್ಯಾರ್ಥಿಯಾಗಿ ಕೂತಿರ್ತಾ ಇದ್ರು. ಒಂದ್ಸಾರಿ ಯಾವುದೋ ಭಾನುವಾರ ಒಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ದಾಗ ಗೊತ್ತಾಯ್ತು ಆ ರಾಹುಲ್ ಖರ್ಗೆ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ. ಆಗ್ತಾನೆ ಬಂಗಾರಪ್ಪ ರಾಜೀನಾಮೆ ಕೊಟ್ಟಿದ್ರು. ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸ್ಪರ್ಧೆ ನಡೆದಿತ್ತು. ನಾನು ಪ್ರಾಸಂಗಿಕವಾಗಿ ಈ ವಿಷಯ ಗೊತ್ತಾಗ್ಬಿಟ್ಟು ಹೇಳಿದೆ, ಏನಾದ್ರೂ ಅದೃಷ್ಟ ಚೆನ್ನಾಗಿದ್ರೆ ನಮ್ಮ ರಾಹುಲ್ ಖರ್ಗೆ ಅವರ ತಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾಳೆ ಅರಳಬಹುದು ಅಂತ ಪ್ರಾಸಂಗಿಕವಾಗಿ ಮಾತು ಹೇಳಿದಾಗ
ಅವರ ಸಹಪಾಠಿಗಳು ಕೂಡ ಆಶ್ಚರ್ಯವಾಗಿತ್ತು, ಅಷ್ಟು ಸರಳವಾಗಿ ಆತ ಇರ್ತಾ ಇದ್ದ ಇವರ ಸಹೋದರ ಪ್ರಿಯಾಂಕ್. ತದನಂತರ ಪ್ರಿಯಾಂಕ್ ಖರ್ಗೆ ಬಂದ್ರು. ಅವ್ರಿಗೆ ಯಾಕೋ PUC ಸೈನ್ಸ್ ವಿಜ್ಞಾನದಲ್ಲಿ ಆಸಕ್ತಿ ಇತ್ತೋ ಇಲ್ವೋ, ಅವ್ರು ಯಾವತ್ತೂ ಒಬ್ಬ MES ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸರ್ವೇ ಸಾಮಾನ್ಯವಾಗಿದ್ದ ಆ ಅಕಾಡೆಮಿಕ್ ಶಿಸ್ತನ್ನ ಪ್ರದರ್ಶಲೇ ಇಲ್ಲ. ಯಾವತ್ತು ಕೂಡ ತಾನು ಅಭ್ಯಾಸ ಮಾಡಬೇಕಿದ್ದ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಲಿಲ್ಲ. ಪ್ರತಿ ಸಾರಿ ನನ್ನ ಪ್ರಾಕ್ಟಿಕಲ್ ರೆಕಾರ್ಡ್ ಕೂಡ ಸರಿಯಾಗಿ ಬರೀತಾ ಇರಲಿಲ್ಲ. ನಿರಂತರವಾಗಿ ಕ್ರಮಬದ್ಧವಾಗಿ ತರಗತಿಗಳಿಗೆ ಪ್ರಾಕ್ಟಿಕಲ್ಸ್ಗೆ ಹಾಜರಾಗ್ತಾ ಇರಲಿಲ್ಲ. ಅದು ಅವ್ರದೇ ಆದ ಆಂತರಿಕ ಕಾರಣಗಳು ಇರಬಹುದು. ಅವ್ರಿಗೆ ಆಸಕ್ತಿ ಇಲ್ಲದಿದ್ದ ಕ್ಷೇತ್ರದಲ್ಲಿ ಬಲವಂತವಾಗಿ ಸೇರಿದ್ರು ಅಂತ ಕಾಣುತ್ತೆ. ಮುಂದೆ ಏನಾಯ್ತು ಗೊತ್ತಾಗ್ಲೇ ಇಲ್ಲ. ಅವರ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಪ್ರತಿಭಾಶಾಲಿ ವೃತ್ತಿವಂತ ಡಾಕ್ಟರ್ಗಳು, ಇಂಜಿನಿಯರ್ಗಳಾದಾಗ ಏನೂ ಆಗ್ಲಿಲ್ಲ. ಆ ವಿಷಾದ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಶ್ರೀಮತಿಯವರು ಕೂಡ ತಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಸಂಸ್ಕಾರವಂತರನ್ನಾಗಿ ಬೆಳೆಸಿದ್ರು. ಯಾಕೆ ಈ ವ್ಯಕ್ತಿ PUC ನಂತರ PUC ಹಂತದಲ್ಲಿನೇ ಯಾಕೆ ಒಳ್ಳೆ ವಿದ್ಯಾರ್ಥಿ ಅನ್ಸ್ಕೊಳ್ಳಿಲ್ಲ? ಆದ್ರೆ ಮುಂದೆ ಅವರು ಅವತರಿಸಿದ್ದು ಸುಮಾರು 15 ವರ್ಷಗಳ ನಂತರ ಒಮ್ಮೆಲೆ MLA ಆಗಿ ಅವತರಿಸಿದ್ರು. ಆಮೇಲೆ ಮಂತ್ರಿನೂ ಆಗ್ಬಿಟ್ರು, ಎಲ್ಲವೂ ಆಗ್ಬಿಟ್ರು. ಅವ್ರಿಗೆ ತಮ್ಮ ತಂದೆಯವರ ಸಂಸ್ಕೃತಿಯನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಉಳಿದ ರಾಜಕಾರಣಿಗಳಂತೆ ಕಲಬುರಗಿಯಲ್ಲಿ ದೊಡ್ಡ ಅರಮನೆ ಕಟ್ಸೋದ್ರ ಬದಲು ಅವರು ಬುದ್ಧ ವಿಹಾರ್, ಒಂದು ಅಮೋಘವಾದ ಶಿಲ್ಪಕಲಾಕೃತಿಯನ್ನ ಅವರು ರಚಿಸಿದ್ದಾರೆ, ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬುದ್ಧ ವಿಹಾರ್ ಅವರ ಕುಟುಂಬದ ಟ್ರಸ್ಟ್ ಆಗಿದ್ರು ಕೂಡ ಅಲ್ಲಿ ಏನೇ ಇದ್ರು ಕೂಡ ಆಧ್ಯಾತ್ಮಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು, ತಾತ್ವಿಕ ವಿಚಾರಗಳು ಮತ್ತು ತತ್ವದರ್ಶನಕ್ಕೆ ಸಂಬಂಧಪಟ್ಟಂತೆ ಪ್ರಪಂಚದ ವಿವಿಧ ಜಾತಿ ಧರ್ಮಗಳ ವಿವಿಧ ಸಿದ್ಧಾಂತಗಳ ಅಲ್ಲಿ ಕಮ್ಮಟಗಳು ನಡೀತಾ ಇರುತ್ತೆ, ವಿಚಾರ ಸಂಕಿರಣಗಳು ನಡೀತಾ ಇರುತ್ತೆ, ಸಂಶೋಧನೆ ನಡೀತಾ ಇರುತ್ತೆ. ಪುರಾತನ ಭಾಷೆಗಳಾದ ಸಂಸ್ಕೃತ, ಪ್ರಾಕೃತ, ಪಾಲಿ ಭಾಷೆಗಳ ಸಂಶೋಧನಾ ಕೇಂದ್ರವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿ ಒಂದೇ ಒಂದು ರಾಜಕೀಯ ಚಟುವಟಿಕೆ ಅಥವಾ ಇತರ ವಿವಾದಾಸ್ಪದ ಚಟುವಟಿಕೆಗೆ ಆಸ್ಪದ ಇಲ್ಲದಂತೆ ಆ ಬುದ್ಧ ವಿಹಾರನ್ನ, ಅದರ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದು ನೆನಪಿತ್ತು ಅಂತಂದ್ರೆ ಪ್ರಿಯಾಂಕ ಖರ್ಗೆ ಸುಖ ಸುಮ್ನೆ ಈ ರೀತಿ ಮಾತಾಡ್ತಾ ಹೋಗ್ತಾ ಇರ್ಲಿಲ್ಲ. ಅಂದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಸ್ಥಾಪನೆ ಆಗಿದ್ದು ಮೊದಲು ನಿಮ್ಮ ಕಾಂಗ್ರೆಸ್ ಪಕ್ಷ, ಅವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರು, ಅದರಲ್ಲೂ ಅವತ್ತಿನ ಯುವ ಶಕ್ತಿ ಅನ್ಸ್ಕೊಂಡಿದ್ದ ಜವಾಹರ್ಲಾಲ್ ನೆಹರು. ಕಾಂಗ್ರೆಸ್ ಕೂಡ ಒಂದು ಸ್ವಯಂ ಸೇವಕರ ಒಂದು ಸಂಘಟನೆ ಬೇಕು. ಯಾಕಂದ್ರೆ ನಾವೆಲ್ಲ ಜೈಲ್ಗೆ ಹೋಗ್ಬಿಡ್ತಾ ಇದ್ವಿ ಹೋರಾಟ ಮಾಡಿ. ಪಕ್ಷವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಸಂಘಟನೆ ಬೇಕು ಅಂತ ಅಂದ್ಬಿಟ್ಟು ಅವತ್ತು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿದ್ರು. ಮುಂದೆ ಕಾಂಗ್ರೆಸ್ ಸೇವಾದಳ ಆಯ್ತು. ಈ ಕಾಂಗ್ರೆಸ್ ಸೇವಾದಳ ಸ್ಥಾಪನೆ ಆಗಿದ್ದು 1923-24ರಲ್ಲಿ. ಅದಾಗಿ ಒಂದು ವರ್ಷದ ನಂತರ ಈ RSS ಸ್ಥಾಪನೆ ಆಯ್ತು 1925-26ರಲ್ಲಿ. RSS ಸಂಸ್ಥಾಪಕರಾದ ಡಾಕ್ಟರ್ ಹೆಡ್ಡೇವಾರ್ ಕೂಡ ನಿಮ್ಮ ಕಾಂಗ್ರೆಸ್ ಸೇವಾದಳದ ಮೂಲಕವೇ ತಮ್ಮ ಸ್ವಯಂ ಸೇವಕ ಜೀವನವನ್ನು ಶುರು ಮಾಡಿದ್ರು. ಅದಾಗಿ ಅವ್ರಿಗೂ 100 ವರ್ಷ ಆಯ್ತು. ನಿಮ್ಮ ಕಾಂಗ್ರೆಸ್ ಸೇವಾದಳಕ್ಕೂ 100 ವರ್ಷ ಆಗಿದೆ. ನೀವ್ ಎಂದಾದ್ರೂ ಆ ಸೇವಾದಳ ಕಾರ್ಯಕರ್ತರನ್ನ ತಲೆ ಎತ್ತಲಿಕ್ಕೆ ಬಿಟ್ಟಿದ್ದೀರಾ? ಬರ್ತಾ 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 ನಿಮ್ಮ ಪಕ್ಷದ ರಾಜಕೀಯ ಸಂಸ್ಕೃತಿ ಏನಾಯ್ತು? ನಿಮಗೆ ಖರ್ಗೆ ಅನ್ನೋ ಅಡ್ರೆಸ್ಸಲ್ದೇ ಇದ್ರೆ ನೀವು ಇವತ್ತು ಯಾವ ಪದವಿಯನ್ನ ಅಲಂಕರಿಸಿದ್ರೋ ಅದನ್ನ ಅಲಂಕರಿಸ್ಲಿಕ್ಕೆ ಸಾಧ್ಯವಿತ್ತ? ನೀವು ನೆರಳು ನೆರಳು ನೆರಳು. RSS ಒಂದು ದೆವ್ವ, BJP ಒಂದು ಅದರ ನೆರಳು. ನಾವು ನೆರಳಿನ ಜೊತೆಗೆ ಹೋರಾಡ್ಬೇಕಾಗಿಲ್ಲ, ದೆವ್ವದ ಜೊತೆಗೆ ಹೋರಾಡ್ಬೇಕಂತೆಲ್ಲ ಮಾತಾಡ್ತಾ ಇದ್ದೀರಿ. ಅದೊಂದು ಪರ್ಯಾಯ ವಿಚಾರಧಾರೆ. ಅವ್ರಿಗೆ ಹಿಂದುತ್ವವಾದಿ ರಾಷ್ಟ್ರೀಯತೆಯ ಒಂದು ವಿಚಾರಧಾರೆ ಇದೆ. ಅವರ ನಂಬಿಕೆಯನ್ನ ಸಾರ್ವಜನಿಕ ಎದುರಿಗೆ ಬಿಟ್ಟು ಅವರು ಕೂಡ ಅಧಿಕಾರ ರಾಜಕಾರಣದಲ್ಲಿ ಚುನಾವಣೆಯ ಮೂಲಕವೇ ಸ್ಪರ್ಧೆ ಮಾಡ್ತಾ ಬಂದಿದ್ದಾರೆ. ಅವರು ಕೂಡ ಘೋರವಾದ ಸೋಲುಗಳನ್ನು ಅನುಭವಿಸಿದ್ದಾರೆ, ಪ್ರಚಂಡ ಗೆಲುವನ್ನು ಸಾಧಿಸಿದ್ದಾರೆ. ಈ ರಾಜಕಾರಣದಲ್ಲಿರೋ ಸೋಲು ಗೆಲುವುಗಳು ಯಾವುದೂ ಶಾಶ್ವತ ಅಲ್ಲ. ನಾಳೆ ಮೋದಿ ಅವರು ಕೂಡ ನಿರ್ಗಮಿಸೋ ಕಾಲ ಬರ್ಬೋದು, ಪದಚ್ಯುತಿ ಆಗೋ ಕಾಲ ಬರ್ಬೋದು. ನೆನಪಿರ್ಲಿ, ನಿಮ್ಮ ಪಕ್ಷ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಈ ತರ ತಳ ಸಮುದಾಯಗಳ ಮೇಲಿನ ರಾಜಕೀಯ ಏಕಸ್ವಾಮ್ಯ ನಿಮ್ದು ಅಂತ ಅನ್ಕೊಂಡಿದ್ರಿ. ಅವರ ಕಾಪಿ ರೈಟ್ ನಿಮ್ದು, ಅವ್ರ ಮೇಲೆ ಏಕಸ್ವಾಮ್ಯ ನಿಮ್ದು, ಅವರೆಲ್ಲ ನಿಮ್ಮ ವೋಟ್ ಬ್ಯಾಂಕ್ ಗುಲಾಮರು ಅಂತ ಅನ್ಕೊಂಡಿದ್ರಿ. ಅದನ್ನ ಭೇದಿಸಿದ್ದು ಈ ನರೇಂದ್ರ ಮೋದಿ ಅನ್ನೋ ಒಬ್ಬ ವಿಶಿಷ್ಟ ಪ್ರತಿಭೆಯ ನಾಯಕ. 2001 ಅಕ್ಟೋಬರ್ 4ರವರೆಗೂ ಏನೂ ಆಗದಿದ್ದ ವ್ಯಕ್ತಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ನಂಬರ್ 1 ಸಂವಿಧಾನಾತ್ಮಕ ಹೆಡ್ ಆಫ್ ದ ಸ್ಟೇಟ್ ಅನ್ನೋ ಹುದ್ದೆಯಲ್ಲಿ ಇರೋದು ನಿಮಗೆ ನೆಮ್ಮದಿ, ನಿಮಗೆ ಸಾಮಾಜಿಕ ನ್ಯಾಯದ ಭಾರಿ ಪ್ರವರ್ತಕರ ತರ ಹಾರಡೋ ನಿಮ್ಗೆ ಅದು ಮೆಚ್ಚುಗೆ ವಿಷಯ ಅಂತ ಅನ್ಸೋದೇ ಇಲ್ವೇ? ಮೇಲ್ಜಾತಿ, ಮೇಲ್ವರ್ಗ, ರಾಜವಂಶ ಹಿನ್ನೆಲೆ ಇಲ್ದಿರೋ ವ್ಯಕ್ತಿ, ಸ್ವಂತ ಮನೆ ಅಡ್ರೆಸ್ಸು ಮತ್ತು ಬ್ಯಾಂಕ್ ಅಕೌಂಟ್ ಇಲ್ಲದೆ ಇರೋ ವ್ಯಕ್ತಿ, 13 ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿ, 12 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅವರನ್ನು ನೀವು ಚುನಾವಣೆಯಲ್ಲಿ ಸೋಲಿಸಿ, ನಿಮ್ಮ ವಿಚಾರಧಾರೆಯ ಸಂಘರ್ಷದ ಮೂಲಕ ಸೋಲಿಸಿ, ಈ ರೀತಿ
ಬಿಜೆಪಿ ಬದಲು RSS ಮೇಲೆ ಆರ್ಭಟ ಮಾಡೋದಕ್ಕೆ ಏನೂ ಆಗಲ್ಲ. ಆ ಸಂಘಟನೆಯಲ್ಲಿರೋ ಅನೇಕರು ಅವ್ರು ಯಾರು ಕೂಡ ಗಣ್ಯ ವ್ಯಕ್ತಿಗಳ ಮಕ್ಕಳಲ್ಲ, ಜನಸಾಮಾನ್ಯರ ಮಕ್ಕಳೇ ಇವತ್ತು ಸಾಮಾನ್ಯರಾಗೇ ಇದ್ದಾರೆ. ಇವತ್ತು ಸರ್ಸಂಚಾಲಕರಾಗಿರೋರು ಅವರೇನು ಯಾವುದೇ ರಾಜ್ಯ ಅಥವಾ ದೇಶದ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗೇ ಇಲ್ಲ. ಯಾವುದೇ ರಾಜಕೀಯ ಪಕ್ಷದ ಅಧ್ಯಕ್ಷರು ಅಲ್ಲ. ಚುನಾವಣೆಯಲ್ಲಿ ನಿಮಗೆ ನೇರವಾಗಿ ಸವಾಲ್ ಹಾಕೋರು ಅವರಲ್ಲ. ಚುನಾವಣಾ ಪ್ರಚಾರಕ್ಕೂ ಕೂಡ ಅವ್ರು ಬರಲ್ಲ. ಅಫ್ಕೋರ್ಸ್ ಅವರ ತಾತ್ವಿಕ ನಿಲುವಿನ ಬಗ್ಗೆ ಸಹಾನುಭೂತಿ ಉಳ್ಳ ಅನೇಕ ಜನ ಸ್ವಯಂ ಸೇವಕರು ಆ ಪಕ್ಷಕ್ಕೆ ನೆರವಾಗಬಹುದು. ಆತರ ಸ್ವಯಂ ಸೇವಕರು ನಿಮ್ಮ ಪಕ್ಷದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ನಿಮ್ಗೆ ಅವ್ರು ಕಾಣ್ಲೇ ಇಲ್ಲ. ಇವತ್ತು ನಿಮ್ಮ ಪಕ್ಷದ ರಾಜಕೀಯ ಸಂಸ್ಕೃತಿ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ, ಕಾರ್ಯಕರ್ತನಾಗಿ ಉಳಿಬೇಕು. MLA ಮಗ MLA ಆಗ್ತಾನೆ, MP ಮಗ MP ಆಗ್ತಾರೆ, ಮಂತ್ರಿಗಳ ಮಕ್ಕಳು ಮಂತ್ರಿಗಳಾಗ್ತಾರೆ. ಉಳಿದಂತೆ ಕಾರ್ಯಕರ್ತರಿಗೆ ಭವಿಷ್ಯವೇ ಇಲ್ಲದಂತ ವಾತಾವರಣ ನಿಮ್ಮಲ್ಲಿ ಸೃಷ್ಟಿ ಆಗಿರುವಾಗ ನೀವು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ, ಸನ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಅಡ್ರೆಸ್ ಇಲ್ದೆ ಹೋಗಿದ್ರೆ ನೀವೇನಾಗ್ತಾ ಇದ್ರಿ? ನೀವು ವಿದ್ಯಾರ್ಥಿಯಾಗಿ ಯಶಸ್ಸು ಸಾಧಿಸ್ತಾ ಇದ್ರು ಕೂಡ ಮುಂದೆ ಸ್ವಯಂ ಅಧ್ಯಯನದಿಂದ, ನಿಮ್ಮ ಅನುಭವದಿಂದ ಸಾಕಷ್ಟು ಪರಿಣಿತಿಯನ್ನು ಪಡ್ಕೊಂಡಿದ್ದೀರಿ. ನಿಜ, ಬೆಂಗಳೂರಿನ ಕಾರ್ಪೊರೇಟ್ ವಲಯಕ್ಕೆ ನೀವು ಅಚ್ಚುಮೆಚ್ಚಿನವರು ಅನ್ಸ್ಕೊಂಡ್ಬಿಟ್ರಿ. ಆ ಹೊಸ ತಲೆಮಾರಿನ ಹೈಟೆಕ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ವ್ಯಾವಹಾರಿಕವಾಗಿ ತುಂಬಾ ಚೆನ್ನಾಗಿ ಆ ವಿಚಾರಗಳನ್ನ ಪ್ರತಿಪಾದಿಸ್ತಾ ಇರ್ತೀರಿ. ಒಬ್ಬ ಆಡಳಿತಕಾರನಾಗಿ ಆ ಕಾರ್ಪೊರೇಟ್ ವಲಯದ ದಿಗ್ಗಜರ ನಿಮ್ಮನ್ನ ಇಷ್ಟಪಟ್ಕೊಂಡಿದ್ದಾರೆ. ಅದು ನಿಮ್ಮ ಬಂಡವಾಳವಾಗಿರ್ಬೇಕೇ ಹೊರತು ನಿಮ್ಮ ಎದುರಾಳಿ ವಿರುದ್ಧ ಅಸಂಬದ್ಧ ಪ್ರಲಾಪಗಳಿಂದ ಏನೂ ಸಾಧಿಸ್ಲಿಕ್ಕಾಗಲ್ಲ. ಪ್ರಿಯಾಂಕ್ ಖರ್ಗೆ, ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಕುಟುಂಬ ಮತ್ತು ಧರ್ಮ್ ಸಿಂಗ್ ಅವರ ಕುಟುಂಬ ಸುಮಾರು 60-50 ವರ್ಷಗಳ ಕಾಲ ಕಲ್ಯಾಣ ಕರ್ನಾಟಕ ನಿಮ್ಮ ನಾಯಕತ್ವದಲ್ಲಿತ್ತು. ಅಂಥ ಪ್ರದೇಶದಲ್ಲಿ ಆರ್ಟಿಕಲ್ 371J ಅನ್ನೋ ಸಂವಿಧಾನ ತಿದ್ದುಪಡಿ ಯಾಕೆ ಬೇಕಾಯ್ತು? ಯಾದಗಿರಿ ಜಿಲ್ಲೆ ಇವತ್ತು ಕೂಡ ಭಾರತದ 114 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ನರೇಂದ್ರ ಮೋದಿ ಅವರು ಅದನ್ನ ಹಿಂದುಳಿದ ಜಿಲ್ಲೆ ಅಂತ ಕರೆಯೋದಿಲ್ಲ, ಆಸ್ಪಿರೇಷನ್ ಆಶೋತ್ತರಗಳ ಜಿಲ್ಲೆಗಳ ಪೈಕಿ ಒಂದು ಮಾಡಿದ್ದಾರೆ. ಅಂತ ಸ್ಥಿತಿ ಯಾಕಿರ್ಬೇಕಾಗಿತ್ತು? ಮೊನ್ನೆ ತಾನೇ ಕಲಬುರಗಿಯಲ್ಲಿ ನಡೆದ ನಿಮ್ಮ ಪಕ್ಷದ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸನ್ನಿಧಾನದಲ್ಲೇ ಹೇಳಿದ್ರು, ನಿಮ್ಮ ತಂದೆಯವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳ್ಕೊಂಡ್ರು, DK ಶಿವಕುಮಾರ್ ಅವರಿಗೆ ನಮಗೆ ಶಾಲೆಗಳನ್ನು ಕೊಡಬೇಡಿ, ನಮ್ಮಲ್ಲಿರೋ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಕರು ಕೊಡಿ ಅಂತ ಕೇಳಿದ್ರು. ನಿಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಏನಾದ್ರೂ ಒಳ್ಳೇದನ್ನ ಮಾಡಿ. ಇವತ್ತು ನಿಮ್ಗೆ ಅಧಿಕಾರ ಇದೆ, ವರ್ಚಸ್ಸಿದೆ. ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ನಂತ ಒಂದು ಅದ್ಭುತವಾದ ಇಲಾಖೆ ನಿಮ್ ಕೈಯಲ್ಲಿರುವಾಗ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೊಸದನ್ನ ಮಾಡಿ ತೋರಿಸಿ. ಅವತ್ತು 80ರ ದಶಕದಲ್ಲಿ ದಿವಂಗತ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರಿಗೆ ಪ್ರೇರಣೆ ಕೊಟ್ಟಿತ್ತು, ಸಂವಿಧಾನದ 73-74ನೇ ತಿದ್ದುಪಡಿ ತರಲಿಕ್ಕೆ ಪ್ರೇರಣೆ ಕೊಟ್ಟಿತ್ತು ನಿಮ್ಮ ವಿರೋಧ ಪಕ್ಷ ಜನತಾ ಪಕ್ಷದ ಮಂತ್ರಿ ಆಗಿದ್ದ ದಿವಂಗತ ಅಬ್ದುಲ್ ನಜೀರ್ ಸಾಬ್. ರಾಮಕೃಷ್ಣ ಹೆಗಡೆ ಸರ್ಕಾರದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಇಡೀ ದೇಶವೇ ಬೆಕ್ಕಸ ಬರಗಾವಂತ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ರು. ಅಧಿಕಾರ ವಿಕೇಂದ್ರೀಕರಣದ ಒಂದು ಯಶಸ್ವಿ ಪ್ರಯೋಗದಿಂದ ಉತ್ತೇಜಿತರಾದ ರಾಜೀವ್ ಗಾಂಧಿ ಅವರು ಮುಂದೆ ಸಂವಿಧಾನ ತಿದ್ದುಪಡಿ ತರಲಿಕ್ಕೆ ಕಾರಣರಾಗಿದ್ರು. ಚರಿತ್ರೆಯನ್ನು ಮರ್ತು ಬಿಟ್ಟಿದ್ದೀರಿ. ಅಂತ ಅದ್ಭುತವಾದ ಗ್ರಾಮೀಣ ಕರ್ನಾಟಕ ನಿಮ್ಮಿಂದ, ನೀವೊಬ್ಬ ಹೊಸ ತಲೆಮಾರಿನ ನಾಯಕ ಅಂದ್ಬಿಟ್ಟು ವಿಶಿಷ್ಟವಾದ ಒಂದು ಮಾದರಿಯನ್ನು ಬಯಸ್ತಾ ಇದೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಎದುರುಗಾಳಿಗಳ ವಿರುದ್ಧ ನಿಂದನೆ ಮಾತುಗಳು ಆಡೋದ್ರಿಂದ ಏನು ಸಾಧಿಸ್ಲಿಕ್ಕಾಗಲ್ಲ. ನಾವು ನಿಮ್ಮ ಒಂದು ಕಾಲದಲ್ಲಿ ನಿಮ್ಮ ಅಧ್ಯಾಪಕನಾಗಿದ್ದೆ ಅನ್ನೋ ಒಂದು ಸಲಿಗೆಯಿಂದ ಸ್ವಲ್ಪ ಕಟುವಾಗಿ ನಿಮಗೆ ಈ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಪ್ರಿಯಾಂಕ್ ಖರ್ಗೆ ಅವರು ಸ್ಪಂದಿಸ್ತಾರೆ ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.